ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆಯಿತು ವಿಡಿಯೋ ಶೂಟ್ ಮಾಡಿ. ಸೊ ಟುಡೇ ಐ ವಾಸ್ ಫ್ರೀ. ಐ ಥಾಟ್ ಮಾಡೋಣ ಅಂತ. ದೆ ವಾಸ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್. 3 ವೀಕ್ಸ್ ಮೇಲೆ ಆಯಿತು ದಟ್ ಐ ಶಾರ್ಟ್ ಅ ವಿಡಿಯೋ. ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ನಾನು. ಜಿಮ್ ಕೂಡ ಸ್ವಲ್ಪ ಸ್ಟಾರ್ಟೆಡ್ ಮೇಂಟೈನಿಂಗ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಕೆಲಸದಲ್ಲೂ ತುಂಬ ನಡೀತಾ ಇದೆ. ಲೇ ಆಫ್ ಎಲ್ಲ ಆಗ್ತದೆ. ಸೊ ಐ ವಾಸ್ ಬಿಟ್ ವರಿಡ್ ಅಬೌಟ್ ಮೈ ಜಾಬ್. ಸೊ ಅದಕ್ಕೆ ಸ್ವಲ್ಪ ಐ ಟುಕ್ ಅ ಬ್ರೇಕ್. ಇವತ್ತು ಫ್ರೀ ಇದ್ದೆ, ಸೊ ಐ ಥಾಟ್ ಐ ಮೇಕ್ ಅ ವಿಡಿಯೋ. ಸೊ ಆ್ಯಸ್ ಐ ಟೋಲ್ಡ್ ಲಾಸ್ಟ್ ಟೈಮ್, ನೆಕ್ಸ್ಟ್ ವಿಡಿಯೋಲಿ ಐ ವಿಲ್ ಶೋ ಯು ಮೈ ಗೇರ್ಸ್ ಅಂತ. ಗೇರ್ಸ್, ಹೆಲ್ಮೆಟ್ಸ್ ಏನೇನಿದೆ ವಿತ್ ಪ್ರೈಸ್ ಐಲ್ ಟೆಲ್ ಯು ಟುಡೇ. ಸೊ ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Ooh, child, listen. Naturally, the voice within me that speaks to thee. ಫಸ್ಟ್ ಥಿಂಗ್ ಐಲ್ ಬಿ ಶೋಯಿಂಗ್ ಇಸ್ ಮೈ ಹೆಲ್ಮೆಟ್ಸ್. ಹೆಲ್ಮೆಟ್ಸ್ ಆದಮೇಲೆ Insta360 ಆ್ಯಂಡ್ ದ್ಯಾಟ್ ಮೌಂಟ್ಸ್. ನಾನು ಹೆಂಗೆ ಶೂಟ್ ಮಾಡ್ತೀನಿ, ಯಾವ ಥರ ಮೌಂಟ್ಸ್ ಯೂಸ್ ಮಾಡ್ತೀನಿ ಇನ್ ಮೈ ಬೈಕ್, ಅದು. ಥರ್ಡ್ ಥಿಂಗ್ ಇಸ್ ಸ್ಮಾಲ್ ಆಕ್ಸೆಸರೀಸ್, ಲೈಕ್ ನೀವು ರೈಡ್ಗೆ ಹೋಗೋವಾಗ ಯಾವ್ಯಾವ ಥರ ಬೇಸಿಕ್ ಥಿಂಗ್ಸ್ ಯು ಶುಡ್ ಹ್ಯಾವ್ ಫಾರ್ ಸೇಫ್ಟಿ. ಐ ಹ್ಯಾವ್ ದ್ಯಾಟ್. ಅದನ್ನು ತೋರಿಸ್ತೀನಿ. ಬೈಕ್ ತೊಗೊಂಡಿದ ತಕ್ಷಣ ನಂಗೆ ಐ ವಾಂಟೆಡ್ ಒನ್ ಹೆಲ್ಮೆಟ್ ಅಲ್ಲ. ಐ ಥಿಂಕ್ 2 ಹೆಲ್ಮೆಟ್ಸ್ ಐ ಗಾಟ್ ಫ್ರಮ್ ಅಟಾನಿಟಿ. ಫಸ್ಟ್ ಒನ್ ಇಸ್ ಆಕ್ಸಿಸ್. ಅದು ಇಟ್ಸ್ ಅ ಬಿಗಿನರ್ ಹೆಲ್ಮೆಟ್. ನನ್ನ ಬೈಕಿಗೆ ಸೂಟ್ ಆಗುತ್ತೆ ಅಂತ ಆ ಮೈಂಡ್ಸೆಟ್ಟಲ್ಲಿದ್ದೆ ನಾನು. ಐ ಡಿಂಟ್ ಸೇಫ್ಟಿ ಎಲ್ಲ ಜಾಸ್ತಿ ನೋಡಿಲ್ಲ ನಾನು. ಆ್ಯಂಡ್ ತುಂಬ ಜನ ಇರಲಿಲ್ಲ ಗೈಡ್ ಮಾಡೋಕ್ಕೆ. ಐ ಹ್ಯಾಡ್ ಫ್ಯೂ ಫ್ರೆಂಡ್ಸ್, ಬಟ್ ಅವ್ರು ಏನಂತ ಹೇಳ್ತಾರೆ ಪಾಪ ಅಲ್ವಾ. ನಂದು ಬಜೆಟ್ ಇತ್ತು ಆವಾಗ, ಬಿಕಾಸ್ ಐ ಹ್ಯಾಡ್ ಇನ್ವೆಸ್ಟೆಡ್ ಇನ್ ಬೈಕ್. ಸೊ ಇದು ತೊಗೊಂಡೆ. ಇಟ್ ವಾಸ್ ಸೂಟಿಂಗ್ ವೆಲ್ ಫಾರ್ ಮೈ ಬೈಕ್. ಆ್ಯಂಡ್ ದೆನ್ ಐ ಥಾಟ್ I'll upgrade to next one. It's a pretty good helmet. You can, inside cities, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಲುಕ್ಸ್ ಲೈಕ್ ದಿಸ್. ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಎಮರ್ಜೆನ್ಸಿ ಪಿಲಿಯನ್ಸ್ ಅವ್ರಿಗೆ ಕೊಡ್ತೀನಿ ನಾನು. 3250 ಈ ಹೆಲ್ಮೆಟ್ಗೆ ಇನ್ ಅಟಾನಿಟಿ. ಆ್ಯಂಡ್ ಐ ಡಿಂಟ್ ಗೆಟ್ ಎಕ್ಸ್ಟ್ರಾ ಟಿಂಟೆಡ್ ವೈಸರ್ ಫಾರ್ ದಿಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ದಿಸ್ ಈಸ್ ಮೈ ಸೆಕೆಂಡ್ ಹೆಲ್ಮೆಟ್, ಆಕ್ಸಾರ್. ಇದು ಕಾಮನ್ ಹೆಲ್ಮೆಟ್ ಆಗ್ಬಿಟ್ಟಿತ್ತು, ಎಲ್ಲರ ಹತ್ರ ಇದೆ ಇದು. ಏನೋ ಒಂಥರ ಓಕೆ, ಐ ಗಾಟ್ ಬ್ಲ್ಯಾಕ್ ಹೆಲ್ಮೆಟ್, ಬ್ಲ್ಯಾಕ್ ವೈಸರ್, ಫುಲ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಪ್ರಿಟಿ ಗುಡ್. ಇದಕ್ಕೆ ಯು ಡೋಂಟ್ ಗೆಟ್ ದಿಸ್ ಟಿಂಟೆಡ್ ವೈಸರ್. ಇದು ನಾನು ಸಪ್ರೇಟ್ ತೊಗೊಂಡಿದ್ದು. ಯು ಗೆಟ್ ದ ವೈಸರ್ ಲೈಕ್ ದಿಸ್. ಐಲ್ ಶೋ ಯು. ಇದು ವಿತ್ ಹೆಲ್ಮೆಟ್ ಬರುತ್ತೆ. ಇದು ಐ ಡಿಂಟ್ ಇವನ್ ಓಪನ್ ದ ಸ್ಟಿಕ್ಕರ್. ಅವತ್ತೇ ನಾನು ಟಿಂಟೆಡ್ ವೈಸರ್ ತೊಗೊಂಡ್ಬಿಟ್ಟೆ. ಬೀನ್ ಫಾರ್ ಅ ರೈಡ್, ಫುಲ್ ಮಣ್ಣಾಗ್ಬಿಟ್ಟಿತ್ತು. ಆ್ಯಂಡ್ ಯಾವುದೋ ಜ್ಞಾನದಲ್ಲಿ ನಾನು ಬಟನ್ ತೊಗೊಂಡು ಹಂಗೆ ಒರೆಸ್ಬಿಟ್ಟೆ. ಸೊ ಫುಲ್ ಸ್ಕ್ರ್ಯಾಚಸ್ ಆಗಿಬಿಟ್ಟಿದೆ. ಸೊ ದಿಸ್ ಒನ್ ಐ ಯೂಸ್ ಫಾರ್ ಮೈ ಜಿಮ್ಗೆ ಹೋಗ್ತಾ ಬರ್ತಾ ಐ ವಿಲ್ ವೇರ್ ದಿಸ್. ಗುಡ್ ವೆಂಟಿಲೇಷನ್. ಓಕೆ, ಫಾರ್ ಸೇಫ್ಟಿ ಬಿಗಿನರ್ಸ್ಗೆ ಹೂ ಕಾಂಟ್ ಅಫೋರ್ಡ್ ಕ್ರೇಜಿ ಹೆಲ್ಮೆಟ್ಸ್, ಸ್ಟಾರ್ಟಿಂಗ್ ಯು ಕ್ಯಾನ್ ಗೋ ಫಾರ್ ದಿಸ್. ದಿಸ್ ಹೆಲ್ಮೆಟ್ ಪ್ರೈಸ್ ಬಂದು 4999. I got it near the JC Road. One of my friend recommended. This was my favorite helmet. And then I had to upgrade. And lot of memories in this. Helmet. So my next helmet is Tantaran. This is KYT. ಇದು ಅಟಾನಿಟಿಯಲ್ಲಿ ತೊಗೊಂಡಿದ್ದು ನಾನು. ಲುಕ್ ಸೂಪರ್ ಕೂಲ್. ನನಗೆ ತುಂಬ ಇಷ್ಟ ಆಯಿತು. ಮುಂದೆ ಲುಕ್ ತುಂಬ ಚೆನ್ನಾಗಿದೆ. ಆಕ್ಸಾರ್ಕಿನ ಲೈಟ್ ವೇಟ್ ಇದೆ ಇದು. ಸೊ ನಾನು Insta360 ಶೂಟ್ ಮಾಡ್ತೀನಲ್ಲ, ಮುಂದೆಯಿಂದ ಲುಕ್ ಚೆನ್ನಾಗಿ ಕಾಣುತ್ತೆ ವಿತ್ ದಿಸ್ ಥಿಂಗ್. ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಒಂಥರ ವೀಡಿಯೋಗೆ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಯಪ್. ಆ್ಯಂಡ್ ಇದಕ್ಕೆ ಬ್ಲೂಟೂತ್ ಹಾಕ್ಸಿದ್ದೀನಿ ನಾನು. ಲುಕ್ಸ್ ಕೂಲ್ ಅಲ್ವಾ. ಹಿಂದ್ಗಡೆಯಿಂದನೂ ಚೆನ್ನಾಗಿದೆ, ಬಟ್ ಸೈಡಿಂದ ಸ್ವಲ್ಪ ಲಿಟಲ್ ಬಿಟ್ ನನಗನ್ಸಿದ್ದು ಜಾತ್ರೆ ಅನಿಸುತ್ತೆ ಅಂತ. ಬಟ್ ಓಕೆ. ಬಿಕಾಸ್ ನಂಗೆ ತುಂಬ ಪ್ಲೇನ್ ಪ್ರಿಫರ್ ಮಾಡ್ತಾ ಇದೆ. ಯಾವಾಗಲೂ ಪ್ಲೇನ್ ನನಗೆ ಡಿಸೈನು ಅದೆಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಐ ವಾಂಟ್ ಟು ಟೆಲ್ ಯು ಗೈಸ್. ನಂಗೆ ಇದ್ರಲ್ಲಿ ಇಷ್ಟ ಆಗಿದೆ ಅಂದರೆ ಮೇನ್ ಥಿಂಗ್ ದಿಸ್ ರಿಫ್ಲೆಕ್ಟರ್ಸ್. ಇದು ಕಾಣಿಸ್ತಾ ಇದೆಯಲ್ಲ ವೈಟು, ನೈಟ್ ಟೈಮಲ್ಲಿ ಸಕ್ಕತ್ತಾಗಿ ಕಾಣುತ್ತೆ. ಅಟ್ಲೀಸ್ಟ್ ಯಾರೋ ಹೋಗ್ತಾ ಇದಾರೆ ಅಂತ ಗೊತ್ತಾಗತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ರಿಫ್ಲೆಕ್ಟರ್ಸ್ ಅದು. ದಿಸ್ ಇಸ್ ಫಾರ್ ವೆಂಟಿಲೇಷನ್. ಮುಂದೆ ಆ್ಯಂಡ್ ಸೈಡ್ ಇಲ್ಲೂ ಇದೆ. ಸೊ ಇದ್ರ ಪ್ರೈಸ್ ಬಂದು 8750 ಇನ್ ಅಟಾನಿಟಿ. ವೈಸರು ವಿತ್ ಹೆಲ್ಮೆಟ್ ಬರೋದು.
ಆಯಿತಾ. ಆ್ಯಂಡ್ ದಿಸ್ ಲಾಕ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಯು ಹ್ಯಾವ್ ಟು ಪುಷ್ ದ ಲಾಕ್ ಆ್ಯಂಡ್ ದೆನ್ ಓಪನ್ ಇಟ್. ಆ್ಯಕ್ಸ್ ಅವ್ರದ್ದು ಬೇರೆ ಥರ ಇದೆ. ಯು ಹ್ಯಾವ್ ಅ ಸೈಡ್ ಲಾಕ್. ಲಾಕು ಆಗಲ್ಲ ಅದು, ಸುಮ್ಮನೆ ಹೀಗೆ ಪುಷ್ ಆ್ಯಂಡ್ ಪುಲ್ ಮಾಡಬೇಕು. ಇದರಲ್ಲಿ ಲಾಕ್ ಬರುತ್ತೆ, ವಿಚ್ ಐ ಲೈಕ್ ಡೆಟ್. ಸಿ ಯು ಜಸ್ಟ್ ಹ್ಯಾವ್ ಟು ಪುಷ್ ಆ್ಯಂಡ್ ಪುಲ್ ಅಪ್. ಸೊ ಟಿಂಟೆಡ್ ವೈಸರ್ ಬಂದು ಐ ಗಾಟ್ ಇಟ್ ಫ್ರಮ್ ವೈಸರ್ ವಾಲ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ವೈಸರ್ ವಾಲ ಕೂಡ ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟೆಡ್ ಆನ್ಲೈನಲ್ಲಿ ಮಾಡು ಅಂತ, ಅಲ್ಲಿ ತೊಗೊಂಡಿದ್ದು ನಾನು. ದಿಸ್ ಇಸ್ 1200. ನೆಕ್ಸ್ಟ್ ಬಂದು ಐ ವಿಲ್ ಶೋ ಯು ಮೈ Insta360 ಮೌಂಟ್ ಆ್ಯಂಡ್ ದ ಕ್ಯಾಮ್ರಾ. ಇದು ಬಂದು Insta360 X5 ವಿತ್ ದ ಚಾರ್ಜರ್, ಬ್ಯಾಟ್ರಿ 2 ಬ್ಯಾಟ್ರಿ ಬರುತ್ತೆ. ದಿಸ್ ಇಸ್ ದ ಕ್ಯಾಮ್ರಾ. ಓಕೆ, ಐ ವಿಲ್ ರಿಮೂವ್ ಆ್ಯಂಡ್ ಶೋ. ನಾನು ಕೇಸ್ ಹಾಕಿದ್ದೀನಿ, ಲೈಕ್ ರಬ್ಬರ್ ಕೇಸ್. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಲುಕ್. ಬ್ಯಾಟ್ರಿ ಹಾಕಿಲ್ಲ. ಬಿಗಿನರ್ಸ್ಗೆ ಐ ಡೋಂಟ್ ರೆಕಮೆಂಡ್. ಯು ಗೆಟ್ ಗೋಪ್ರೋ ತೊಗೋಬೋದು. ಇನ್ ಕೇಸ್ ಇಫ್ ಯು ಆರ್ ಸ್ಟಾರ್ಟೆಡ್ ಬ್ಲಾಗಿಂಗ್ ಅ ಲಾಟ್, ತುಂಬ ಟ್ರಾವೆಲ್ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಯು ನೀಡ್ ಟು ಹ್ಯಾವ್ Insta360. ಸೂಪರಾಗಿ ಕ್ಯಾಪ್ಚರ್ ಮಾಡುತ್ತೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಯು ಶುಡ್ ನೋ ಹೌ ಟು ಎಡಿಟ್. ಎವ್ರಿಥಿಂಗ್ ಗೋಸ್ ಅಂಡರ್. ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ, ಎಡಿಟ್ಟು ತುಂಬ ಚೆನ್ನಾಗಿರಬೇಕು, ಆವಾಗಲೇ ಸಖತ್ತಾಗಿ ಬರುತ್ತೆ Insta360 ಒಳಗಿಡೋಕ್ಕೆ. ಆ್ಯಂಡ್ ದೀಸ್ 2 ಲೆನ್ಸ್ ಗಾರ್ಡ್ ಬರುತ್ತೆ Insta360ಗೆ. ನಾನು ಹಾಕಿಲ್ಲ ಬಿಕಾಸ್ ಕ್ಲಾರಿಟಿ ಹೋಗ್ತದೆ ಆ್ಯಂಡ್ ಯು ಗೆಟ್ ಲಾಟ್ ಆಫ್ ಗ್ಲೇರ್. ನೈಟ್ ಟೈಮಲ್ಲಿ ರಿಫ್ಲೆಕ್ಷನ್ಸ್ ಜಾಸ್ತಿ ಬರುತ್ತೆ, ಕ್ವಾಲಿಟಿನೇ ಹೋಗಿಬಿಡುತ್ತೆ. ಸೊ ಐ ಹ್ಯಾವ್ ಸ್ಟಾಪ್ಡ್ ಯೂಸಿಂಗ್ ದಿಸ್. ಯು ಗೆಟ್ ಸ್ಟಿಕ್ ಆಲ್ಸೋ, ಇನ್ವಿಸಿಬಲ್ ಸ್ಟಿಕ್ ಆಲ್ಸೋ. ಅದು ಇವಾಗ ನನ್ನ ಹತ್ರ ಇಲ್ಲ. ನಾನು ರೈಡ್ಗೆ ಹೋದಾಗ ನನ್ನ ಫ್ರೆಂಡ್ ಅವ್ರ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ಬಿಟ್ರು, ನನ್ನ ಜಾಗ ಇರಲಿಲ್ಲ ಅಂತ. ಸೊ ಐ ಹ್ಯಾವ್ ಟು ಟೇಕ್ ಇಟ್ ನೆಕ್ಸ್ಟ್ ಟೈಮ್. ಸೊ ದಿಸ್ ಪ್ರೈಸ್ ಇಸ್ 68,000 currently. If you just want camera, I think you will get it for 58,000. Yep, you have to check that in online. So this is the cute box you get. Next is mount. ಈ ಮೌಂಟ್ಸ್ ಬಂದು ಐ ಗಾಟ್ ಇಟ್ ಸಪ್ರೇಟ್ಲಿ ಫ್ರಮ್ G2 ಪ್ರಾಡಕ್ಟ್ಸ್ ಅವರು. G2 ಪ್ರಾಡಕ್ಟ್ಸ್ ಅವರು ನಿಮಗೆ ಹೋಮ್ ಡೆಲಿವರಿ ಕೊಡ್ತಾರೆ. ಏನು ಅವ್ರದ್ದು, ದೇ ಹ್ಯಾವ್ ಲಾಟ್ ಆಫ್ ಐಟಮ್ಸ್. ಸೊ ಯು can trust them and make payment through online and they'll send it to your home. For Insta360, this is a big stick ಆಯ್ತಾ. It is very strong and you use it behind your bike ಅಲ್ಲ. ಲೈಕ್ ಇಷ್ಟು ಉದ್ದ ಸ್ಟಿಕ್ ಎಲ್ಲ ಹಾಕೊಂಡು ನೋಡಿರ್ಬೋದು ನೀವು. ಸ್ಪೀಡ್ ಎಲ್ಲ ಹೋಗ್ತಾ ಇದ್ರೆ more than 100 kilometers. This is, I think it's very good. Simple to use. ತಿರುಗಿಸಿದ್ರೆ ಲೂಸ್ ಆಗುತ್ತೆ and if you want to lock it, ತಿರುಗಿಸ್ಬೇಕಿಗೆ opposite side. See, this is very big. ಹಿಂಗೆ ಮೇಲೆ ಇಟ್ಕೊಂಡು ಇಫ್ ಯು ಪುಟ್ ಯುವರ್ Insta360 ಇನ್ ದ ಟಾಪ್ ಅಲ್ಲ, ಡ್ರೋನ್ ಶಾಟೇ ಬಂದ್ಬಿಡತ್ತೆ ಇದರಲ್ಲಿ. ಇದಕ್ಕೆ ದೇ ಹ್ಯಾವ್ ಗಿವನ್ 2 ಮೌಂಟ್ಸ್. ಸೊ ಮೌಂಟ್ಸ್ ಎಲ್ಲ ಯು ಡೋಂಟ್ ಗೆಟ್ ಇಟ್ ವಿತ್ Insta360, ಅದು ನೀವು ಸಪ್ರೇಟ್ ತೊಗೋಬೇಕು. ನಾನು ಯೂಸ್ ಮಾಡೋದು ಇದೊಂದೇ. ಸೊ ಐ ಮೌಂಟ್ ದಿಸ್ ಇನ್ ದ ಫ್ರಂಟ್. ನನ್ನ ಹ್ಯಾಂಡಲ್ ಬಾರ್ ಮೇಲೆ ಇದು ಮೌಂಟ್ ಮಾಡ್ತೀನಿ ಆ್ಯಂಡ್ ಐ ಪುಟ್ ಮೈ Insta360 ಆನ್ ದ ಟಾಪ್. ಸೊ ಇದನ್ನು ಹಿಂಗೆ ಮೌಂಟ್ ಮಾಡಿ. Okay, I'll always face the screen towards my side so I can pause and on whenever I want. And I mount this to my handle. So ಇಲ್ಲಿ ಇದು ಟೈಟ್ ಮಾಡೋದು. ಫಿಕ್ಸ್ ಮಾಡಿ ಕರೆಕ್ಟಾಗಿ ಯಾವ ಆ್ಯಂಗಲಿಗೆ ಬೇಕು ಫಿಕ್ಸ್ ಮಾಡಿ. ಯು ಹ್ಯಾವ್ ಟು ಟೈಟ್ ಇಟ್. ಎಲ್ಲ ಆ್ಯಂಗಲ್ ಸೆಟ್ ಆದಮೇಲೆ ಯು ಹ್ಯಾವ್ ಟು ಲಾಕ್ ಇಟ್ ವಿತ್ ದಿಸ್. ಆಯಿತಾ, ಇದು 2 ಕೊಡ್ತಾರೆ. ಸೊ ಇದರಲ್ಲಿ ಪರ್ಫೆಕ್ಟಾಗಿ ಲಾಕ್ ಆಗುತ್ತೆ. ಸೊ ನೋಬಡಿ ಕ್ಯಾನ್ ಸ್ಟೀಲ್ ಇಟ್. ಈ ಮೌಂಟ್ ಬಂದು ಐ ಯೂಸ್ ಇಟ್ ವೆನ್ ಐ ಫಿಕ್ಸ್ ದ ಸ್ಟಿಕ್ ಬಿಹೈಂಡ್ ದ ಬೈಕ್. ಆಯಿತಾ, ಲೈಕ್ ಬ್ಯಾಕ್ ಶಾಟ್ ಏನಾದರೂ ಬೇಕಂದರೆ ಐ ಯೂಸ್ 2 ಮೌಂಟ್ಸ್. ಶೋ ಯು ದ್ಯಾಟ್ ಇನ್ ಅ ಡಿಫ್ರೆಂಟ್ ವಿಡಿಯೋ ಹೆಂಗೆ ಫಿಕ್ಸ್ ಮಾಡ್ತೀನಿ ಅಂತ. ಆ್ಯಂಡ್ ನಟ್ಟು ಬೋಲ್ಟು ಎಲ್ಲ ಕೊಡ್ತಾರೆ ಇದರಲ್ಲಿ. ಇದ್ರ ಜೊತೆಗೆ ಐ ಗಾಟ್ ನಿಮ್ಗೆ ತೋರಿಸಿರೋ ಪ್ರಕಾರ ದ ಕವರ್ ಫಾರ್ ದ Insta360 and the screen guard on the top and this one lens guard. ಸೊ ಇದೆಲ್ಲ ಸೇರಿ, ಈ ಐಟಮ್ಸ್ ಎಲ್ಲ ಸೇರಿ ನನಗೆ 8,000 ಎಕ್ಸ್ಟ್ರಾ ಆಯಿತು. Insta360ಗೆ 68,000, ಇದು ಸಪ್ರೇಟು 8,000. ಲೇಟರ್ ಆನ್ ಐ ಗಾಟ್ ಹೆಲ್ಮೆಟ್ ಮೌಂಟ್. ಸೊ ನಾನು ಫಸ್ಟು, ಇದು ಸ್ವಲ್ಪ ಕಿತ್ತೋಗಿದೆ, ಇದು ಫಸ್ಟ್ ಯೂಸ್ ಮಾಡ್ತಿದ್ದಿದ್ದು ಮೌಂಟ್. ಇದು ಹೆಲ್ಮೆಟ್ಗೆ ಸ್ಟ್ರಾಪ್ ಮೌಂಟ್ ಆಯಿತಾ. ಯು ಹ್ಯಾವ್ ಟು ಪುಟ್ ದಿಸ್ ಇನ್ ಯೋರ್ ಹೆಲ್ಮೆಟ್ ಒಳಗಡೆ. ಇಲ್ಲಿ ಯು ಹ್ಯಾವ್ ಟು ಪುಟ್ ಯೋರ್
Insta360 ಆರ್ GoPro. ಬಟ್ ಐ ಡೋಂಟ್ ರೆಕಮೆಂಡ್ ದಿಸ್. ಏನಾದರೂ ಸ್ಪೀಡ್ ಹೋಗ್ತದೆ ಹಾಗೆ ನಿಮ್ಮ Insta360 ಇದು ಎಗರ್ಕೊಂಡು ಹೋಗ್ಬಿಡುತ್ತೆ. ಹೆಲ್ಮೆಟ್ ಸ್ಟೋರಲ್ಲಿ ಸ್ಟ್ರಾಪ್ ಮೌಂಟ್ ಕೇಳಿದ್ರೆ ಕೊಡ್ತಾರೆ. ಇಟ್ ಇಸ್ 500 ಆರ್ ಸಮಥಿಂಗ್ ಅಷ್ಟೇ. ಆ್ಯಂಡ್ ವಾಟ್ ಐ ಸಜೆಸ್ಟ್ ಇಸ್ ದಿಸ್ ಮೌಂಟ್ ಆಯಿತಾ. ಇದು ಬ್ಲೂ ಆರ್ಮರ್ದು ಸ್ಟಿಕ್ ಆನ್ ಮೌಂಟ್. ಇದು ಮಾತ್ರ ಬರುತ್ತೆ. ದಿಸ್ ಇಸ್ 300 ಆಯಿತಾ. ತುಂಬ ಸ್ಟ್ರಾಂಗ್ ಆಗಿದೆ. ಐ ರೆಕಮೆಂಡ್ ದಿಸ್. ನನಗಿಷ್ಟ ಆಯಿತು ಪರ್ಸ್ನಲಿ. ಬೇರೆ ಬೇರೆ ಥರ ಮೌಂಟ್ಸ್ ಬರುತ್ತೆ. ಐ ಪ್ರಿಫರ್ಡ್ ದಿಸ್. ಆ್ಯಂಡ್ ರಿಮೂವ್ ಮಾಡೋಕ್ಕೆ ಹೋಗಿಲ್ಲ ನಾನು, ಬಿಕಾಸ್ ಆ ಗಮ್ಮೆಲ್ಲ ಅಂಟ್ಕೊಂಡು ಧೂಳೆಲ್ಲ ಆಗಿಬಿಡತ್ತೆ. ಸೊ ಐ ಕೀಪ್ ಯೂಸಿಂಗ್ ಅಲ್ಲ, ಐ ಹ್ಯಾವ್ ಕೆಪ್ಟ್ ಇಟ್ ಲೈಕ್ ದ್ಯಾಟ್. ಸೊ ಫಾರ್ ದಿಸ್ ಯು ಗೆಟ್ magnet mount. So ಈ setup I got it from G2 Products again separately. 2500 ಏನೋ ಬಿತ್ತು ನನಗೆ ಈ ಸೆಟ್. ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಮೌಂಟ್. Insta360ನ ಹಾಗೆ ಫಿಕ್ಸ್ ಮಾಡ್ಬೋದು. ಇಟ್ ವೋಂಟ್ ಫಾಲ್. ಎಷ್ಟೇ ಸ್ಪೀಡ್ಗೆ ಹೋಗಿ ಇಟ್ ವೋಂಟ್ ಫಾಲ್. ನಾನು ಗ್ಯಾರಂಟಿ ಕೊಡ್ತೀನಿ. ಮುರಿದೋಗಿದ್ಯಾ? ಇದು ಯಾವಾಗ ಮುರಿದೋಯ್ತು? ಈ ಲಾಕ್ ಇದೆಯಲ್ಲ, ಇದು ಈ ಕಡೆದಿಲ್ಲ, ಮುರಿದೋಗಿದೆ. ನಾನು ನೋಡ್ಕೊಂಡೇ ಇಲ್ಲ. ಓಕೆ ಅಲ್ಲ, ಹಿಂಗೆ ಫಿಕ್ಸ್ ಮಾಡಿ ಪ್ಲೇಸ್ ಯುವರ್ Insta360 ಲೈಕ್ ದಿಸ್. ಪ್ರೆಸ್ ಮಾಡಿ ಆ್ಯಂಡ್ ರಿಲೀಸ್ ದ್ಯಾಟ್. ಲಾಕ್ ಆಗುತ್ತೆ. ಇಟ್ ಈಸ್ ವೆರಿ ಹಾರ್ಡ್, ಮೂವ್ ಆಗಲ್ಲ. ಯಾವ ಸ್ಪೀಡಲ್ಲಿ ಹೋದ್ರೂ ಇಟ್ ವಿಲ್ ಸ್ಟ್ಯಾಂಡ್. ಐ ರೆಕಮೆಂಡ್ ದಿಸ್. ಪರ್ಸ್ನಲಿ ಐ ರೆಕಮೆಂಡ್ ದಿಸ್. ಸೊ ದಿಸ್ ಈ ಮೌಂಟ್ ಬಂದು ಫಾರ್ ಯೋರ್ ಫ್ರಂಟ್ ವ್ಯೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದ್ಯಾಟ್ ಇನ್ನೊಂದು ಮೌಂಟ್ ತೋರಿಸೋದು ನನ್ನ ವ್ಯೂಗೆ. ಸೊ ಓವರ್ ಆಲ್ ದೀಸ್ ಮೌಂಟ್ಸ್ ಆರ್ ಎನಫ್ ಫಾರ್ ಯೋರ್ ವ್ಲಾಗಿಂಗ್ ಆ್ಯಂಡ್ ಟು ಡೂ ಯೋರ್ ರೀಲ್ಸ್. ಇದು ಬಂದು ಫೋನ್ ಹೋಲ್ಡರ್. ಐ ಥಿಂಕ್ ದಿಸ್ ಇಸ್ 1200 ಒಳಗೆ ಬರುತ್ತೆ. ದಿಸ್ ಇಸ್ ಪ್ರಿಟಿ ಗುಡ್. ಒನ್ ಆಫ್ ಮೈ ಫ್ರೆಂಡ್ ವಾಸ್ ಯೂಸಿಂಗ್ ದಿಸ್. ಅವಳು ಟೈಟ್ ಮಾಡಿಲ್ಲ. ಯು ಶುಡ್ ಮೇಕ್ ಶ್ಯೂರ್ ಯು ಟೈಟ್ ಇಟ್ ಎವ್ರಿ ಟೈಮ್ ವೆನ್ ಯು ಫಿಕ್ಸ್ ಯೋರ್ ಫೋನ್. ಐ ಡೋಂಟ್ ರೆಕಮೆಂಡ್ ದಿಸ್. ಇದು ಫೋನೆಲ್ಲ ಎಗುರ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ನನ್ನ ಫ್ರೆಂಡು ಮೊನ್ನೆ ಐ ಥಿಂಕ್ ವಿ ವೆಂಟ್ ಮೈಸೂರು ವಾಪಸ್ ಬರೋವಾಗ ಅವಳ ಹತ್ರನೂ ಸೇಮ್ ಇರೋದು. ಫೋನ್ ಇಟ್ಟಿದ್ಲು, ಏನೋ ಅವಳು ಸ್ವಲ್ಪ ಟೈಟ್ ಮಾಡಿಲ್ವೋ ಏನೋ, ಇಲ್ಲ ಆಟೋಮೆಟಿಕ್ಕಾಗಿ ಅದು ಲೂಸ್ ಆಗಿಬಿಡಿದೆ ಇದು. ಸೊ ಫೋನ್ ಎಗುರ್ಕೊಂಡು ಹೋಗಿ ಬಿದ್ದುಬಿಡಿದೆ. ಅದೊಂದು ಸೀನ್ ಆಯಿತು. ನಮಗೆಲ್ಲ ಲೈವ್ ಲೊಕೇಶನ್ ಕಳಿಸಿದ್ಲು ಅವಳು ವಾಟ್ಸಪ್ಪಲ್ಲಿ. ಬಿದ್ದಿದ ತಕ್ಷಣ ನಾವೆಲ್ಲ ಸ್ವಲ್ಪ ಹಿಂದೆ ಇದ್ವಿ, ಒಂದು 3 ಬೈಕರ್ಸ್. ಆ್ಯಂಡ್ ಅವಳು ನಾವು ಸೇಮ್ ರೂಟ್ ಅಲ್ವಾ, ಶಿ ವಾಸ್ ಸ್ಟ್ಯಾಂಡಿಂಗ್. ಏನಾಯ್ತಪ್ಪ ಇವಳು ನಿಂತಿದ್ದಾಳೆ ಅಂತ. ಆಬ್ವಿಯಸ್ಲಿ ಅದು ಗಾಬರಿ ಆಗುತ್ತಲ್ಲ. ನೋಡಿದ್ರೆ ಫೋನ್ ಕಳ್ತಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಇಟ್ ಈಸ್ ಮೂವಿಂಗ್ ಅಂತ ಅಂದ್ಲು. ಆ ಗ್ಯಾಪಲ್ಲಿ ಯಾರೋ ತಾತಪ್ಪ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದ. ಅವ್ನು ಫೋನ್ ಫ್ಲ್ಯಾಶ್ ನೋಡಿಬಿಟ್ಟಿದ್ದಾನೆ, ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಲೈವ್ ಲೊಕೇಶನ್ ಎಲ್ಲ ಕಳಿಸಿದ್ದಾರೆ ಅಂತ. ಆಮೇಲೆ ಅವ್ರನ್ನ ಟ್ರ್ಯಾಕ್ ಮಾಡಿ ಹಿಡ್ದು ನನ್ನ ಫ್ರೆಂಡ್ಸ್ಗೆಲ್ಲ ಎಲ್ಲ ಹಿಂದಿಯವರು, ಕನ್ನಡ ಬರಲ್ಲ ಅವ್ರಿಗೆ. ನಾನು ಅವ್ರು ಕೇಳಿ ಸ್ವಲ್ಪ ಬೈರಿ ಅಂತೆಲ್ಲ ಹೇಳ್ತಾ ಇದ್ರು. ನಾನಂದೆ, ತಾತ ಯಾಕೆ ನೀವು ಹಿಂಗೆಲ್ಲ ತೊಗೊಂಡು ಹೋಗ್ತೀರಾ? ಇವಾಗೆಲ್ಲ ಹುಷಾರಾಗಿರಿ. ಲೈವ್ ಲೊಕೇಶನ್ ಎಲ್ಲ ಕಳಿಸ್ಕೊಂಡಿರ್ತಾರೆ, ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ತಾತ ವಾಸ್ ಲೈಕ್, ಇಲ್ಲ ಅದು ಬಸ್ಸು ಮೇಲೆ ಹತ್ಕೊಂಡು ಹೋಗ್ತಾ ಇತ್ತು, ನಾನೇ ಅದು ಬಚಾವ್ ಮಾಡಿದೆ ಫೋನ್ನ ಎತ್ಕೊಂಡು ಅಂತ. ನಾನಂದೆ, ಹಂಗಂದ್ರೆ ನೀವು ಅಲ್ಲೇ ಇರಬೇಕಾಗಿತ್ತು. ಪಾಯಿಂಟ್ ತಾನೇ, ಫೋನ್ ತೊಗೊಂಡ್ರೆ ಅಲ್ಲೇ ಇರಬೇಕು, ಏನಕ್ಕೆ ಮೂವ್ ಮಾಡಬೇಕು? ಸೊ ಹಂಗಾಯಿತು. ಬಟ್ ಫೋನ್ ಸಿಕ್ತು. ಸೊ ಇದು ಫಸ್ಟ್ ಗ್ಲೌಸ್ ತೊಗೊಂಡಿದ್ದು ವಿತ್ ಮೈ ಆಕ್ಸಾರ್ ಹೆಲ್ಮೆಟ್. ಇದು ಬಂದು 2000 ಅಷ್ಟೇ. ಸ್ಟಾರ್ಟಿಂಗ್ಗೆ ನಿಮ್ಗೇನಾದರೂ ಎಮರ್ಜೆನ್ಸಿ ಬಜೆಟ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. 2000 ಸಮಥಿಂಗ್ ಅಷ್ಟೇ. ಇಟ್ಸ್ ವೆರಿ ಕಂಫಿ, ಲುಕ್ಸ್ ಗುಡ್, ಚೆನ್ನಾಗಿದೆ. ಸೊ ಗುಡ್. ಆ್ಯಂಡ್ ದಿಸ್ ಗ್ಲೌಸ್ ವಿಚ್ ಐ ಆಮ್ ಯೂಸಿಂಗ್ ರೀಸೆಂಟ್ಲಿ ನನಗೆ ತುಂಬ ಇಷ್ಟ ಆಯಿತು. ಇಟ್ ವಿಲ್ ಗೋ ವೆಲ್ ವಿತ್ ಮೈ ಹೆಲ್ಮೆಟ್ ಆ್ಯಂಡ್ ಮೈ ಬೈಕ್ ಆ್ಯಂಡ್ ಮೈ ಬೂಟ್ಸ್. ಸೊ ಎಲ್ಲ ಮ್ಯಾಚಿಂಗ್ ತೊಗೊಂಡಿದ್ದೀನಿ. ದಿಸ್ ಇಸ್ ವಿಯೆಟರಾ ಬ್ರ್ಯಾಂಡ್. ಇದೂ ಅಟಾನಿಟಿಯಲ್ಲಿ ತೊಗೊಂಡಿದ್ದು ನಾನು. ದಿಸ್ ವಿಲ್ ಕಾಸ್ಟ್ ಅರೌಂಡ್ 5999. ಗುಡ್. ಐ ಲವ್ಡ್ ಇಟ್. ಐ ರಿಯಲಿ ಲವ್ಡ್ ಇಟ್. ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋಸ್ಗೆ, ಚೆನ್ನಾಗಿ ಕಾಣುತ್ತೆ, ಸೇಫ್ಟಿನೂ ಚೆನ್ನಾಗಿದೆ. ಸೊ ಇಟ್ಸ್ ವೆರಿ ಹಾರ್ಡ್ ಆ್ಯಂಡ್ ಪ್ರಿಟಿ ಗುಡ್. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಟೈಟ್ ಮಾಡ್ಕೋಬೋದು. ಆ್ಯಂಡ್ ಇದು, ಆ್ಯಂಡ್ ದಿಸ್ ಇಸ್ ದ ಸ್ಮಾಲೆಸ್ಟ್ ಗ್ಲೌಸ್. ಎಲ್ಲ ಹುಡುಗರಲ್ವಾ ಈ ಮೋಟರ್ ಸ್ಪೋರ್ಟ್ ಇದರಲ್ಲಿ, ಸೊ ಎಲ್ಲ ಅವ್ರ ಸೈಜಲ್ಲಿ ಇರುತ್ತೆ. ಹುಡುಗಿರು ಸ್ವಲ್ಪ
ಕಷ್ಟ ಸಿಗೋದು. Yeah, this is the smallest size, XS. So next up is my boots. ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಕ್ಸೋರ್ದಿದು. ಲುಕ್ಸ್ ಗುಡ್. ಫ್ರಂಟ್ ಹಿಂಗಿದೆ, ಸೈಡ್, ಬ್ಯಾಕ್. ಐ ಥಿಂಕ್ ಈ ಬೂಟ್ಸ್ದು ಪ್ರೈಸ್ ಬಂದು 8500 ಸಮಥಿಂಗ್. ನಾನು ಈ ಬೂಟ್ಸು, ಹೆಲ್ಮೆಟ್ಟು ಮತ್ತು ಸೈಡ್ ಬ್ಯಾಗ್ ಆ್ಯಂಡ್ ಗ್ಲೌಸ್ ಎಲ್ಲ ಒಟ್ಟಿಗೆ ತೊಗೊಂಡಿದ್ದೆ. ಸ್ಲೋಲಿ ಒನ್ ಬೈ ಒನ್ ಐ ವಾಂಟ್ ಟು ಇನ್ವೆಸ್ಟ್. ಸೊ ದಿಸ್ ಇಸ್ ಪ್ರಿಟಿ ಗುಡ್. ಬಟ್ ಸ್ವಲ್ಪ ನನಗೆ ಶೂ ಬೈಟ್ ಆಯಿತು. ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಇಟ್. ಲಾಂಗ್ ಸಾಕ್ಸ್ ಇದ್ರೆ ಹಾಕ್ಕೊಳ್ಳಿ. ತುಂಬ ಕಷ್ಟ ಆಗುತ್ತೆ. ಆ ಮಾರ್ಕ್ ಎಲ್ಲ ಇನ್ನೂ ಹೋಗಿಲ್ಲ, ನನಗೆ ಹಂಗೆ ಇದೆ. ಈ ಪಾರ್ಟಲ್ಲಿ ನನಗೆ ಶೂ ಬೈಟ್ ಆಗೋಯ್ತು. ಪ್ರಿಟಿ ಗುಡ್. ಇಟ್ಸ್ ವೆರಿ ಸ್ಟ್ರಾಂಗ್. ಆ್ಯಂಕಲ್ ಪ್ರೊಟೆಕ್ಟ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಬೈ ಯೋರ್ ರೈಡಿಂಗ್ ಬೂಟ್ಸ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಲಾಂಗ್ ರೈಡ್ಸ್. ದಿಸ್ ಇಸ್ ಮೈ ಜಾಕೆಟ್. ಇದು ಆಕ್ಸಾರ್ದು. ಇಟ್ಸ್ ಲೈಕ್ ಎಕ್ಸಾಕ್ಟ್ಲಿ ಫಿಟ್ಸ್ ಟು ಯೋರ್ ಬಾಡಿ ಟೋನ್. ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ಯು ಹ್ಯಾವ್ ಆಲ್ ದ ಪ್ಯಾಡ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ರಿಮೂವ್ ದ ಪ್ಯಾಡ್ಸ್ ಆಲ್ಸೋ. ಹಂಗೆ ನಾರ್ಮಲಾಗೂ ಯೂಸ್ ಮಾಡ್ಬೋದು. ಪ್ಯಾಡ್ಸ್ ರಿಮೂವ್ ಮಾಡಿ ಯು ಹ್ಯಾವ್ ಟು ಮೇಕ್ ಶೋರ್ ಯು ಹ್ಯಾವ್ ಟು ವಾಶ್. ದಿಸ್ ಇಸ್ ಅ ಸೈಡ್ ಬ್ಯಾಗ್ ಟು ಕೀಪ್ ಯೋರ್ ಫೋನ್ಸ್, ಚಾರ್ಜರ್, ಏನಾದರೂ ಹ್ಯಾಂಡಿ ಆಗಬೇಕು ಅಂದರೆ ವೆನ್ ಯು ಆರ್ ರೈಡಿಂಗ್. ಚಾಕ್ಲೇಟ್ಸ್, ಹುಡುಗರಿಗೆ ಸಿಗರೆಟ್ಸ್ ಅದೆಲ್ಲ ಇಟ್ಕೋಬೋದು. ಟು ಜಿಪ್. Looks like this inside. And the main one. So pretty enough space to keep your stuff while you're riding. ಇದು ಎಲ್ಲೋದ್ರೂ ನಾನು ಇದು ಹಾಕೊಂಡು ಹೋಗ್ತೀನಿ, ಎಲ್ಲ ಇದ್ರಲ್ಲಿ ತುಂಬಿಸ್ಕೊಂಡು. ಇದು ನಂದು ಹ್ಯಾಂಡ್ ಬ್ಯಾಗ್ ಥರ. ಸೊ ದಿಸ್ ಇಸ್ ಅರೌಂಡ್ ಬಿಲೋ 2000 ಓನ್ಲಿ. ಸೈಡ್ ಹೆಲ್ಮೆಟ್ ಹಾಕೋಕ್ಕೆ ಬಾಲಕ್ಲವ, ವಿಚ್ ವಿಲ್ ಪ್ರೊಟೆಕ್ಟ್ ಯೋರ್ ಹೇರ್ಸ್ ಆರ್ ಸ್ವೆಟ್ ಆದರೆ ಅದು ಹೆಲ್ಮೆಟ್ ಎಲ್ಲ ಸ್ಟಿಂಕ್ ಆಗುತ್ತಲ್ಲ. ಐ ಹ್ಯಾವ್ ದಟ್ ಆಲ್ಸೋ. ಅದು ಸ್ವಲ್ಪ ವಾಶಿಗೆ ಹಾಕಿದ್ದೀನಿ. ಐ ಕಾಂಟ್ ಶೋ ದ್ಯಾಟ್. ದಿಸ್ ರೈನ್ ಕೋಟ್, ಪಲ್ಚ್ ಅಂತ ಹೊಳೆಯೋ ಕೋಟು. ಆರೆಂಜ್ ಇತ್ತಾ? ಐ ಥಿಂಕ್ ಐ ಹ್ಯಾಡ್ ಆರೆಂಜ್ ಆಲ್ಸೋ. ಇದು ಆಟೋನಿಟಿಯಲ್ಲಿ ತೊಗೊಂಡಿದ್ದು. ಆರೆಂಜ್ ಯಾಕೆ ತೊಗೊಂಡಿಲ್ಲ ನಾನು? ಪ್ಯಾಂಟ್ ಆಲ್ಸೋ ಐ ಹ್ಯಾವ್ ಟು ಇನ್ವೆಸ್ಟ್. ದಿಸ್ ಇಸ್ ಅರೌಂಡ್ ಸೊ ದಿಸ್ ಇಸ್ 1200. ಹಾಂ. ನೆಕ್ಸ್ಟ್ ಇಸ್ ಮೈ ಇನ್ಸ್ಟಾ 360 ಮೈಕ್. ಇದು ನಾನು ವ್ಲಾಗಿಂಗಲ್ಲಿ ಮಾತಾಡಬೇಕಂದ್ರೆ, ಬಿಕಾಸ್ ವಿಂಡ್ ಬ್ಲಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ, ಕೇಳಿಸೋದೇ ಇಲ್ಲ. ಐ ಹ್ಯಾವ್ ಟ್ರೈಡ್. ನಾನು ಮಾತಾಡಿದ್ದೀನಿ, ಅದೆಲ್ಲ ಎಡಿಟ್ ಮಾಡಿ ಹಾಕಬೇಕು. ಸೊ ದಿಸ್ ವಿಲ್ ಆಟೋಮೆಟಿಕ್ಲಿ ಕನೆಕ್ಟ್ ಟು ಯೋರ್ ಇನ್ಸ್ಟಾ 360. ಇಟ್ ಲುಕ್ಸ್ ಲೈಕ್ ದಿಸ್. ಯು ಗೆಟ್ ಲಾಟ್ ಆಫ್ ಸ್ಟಫ್. ಚಾರ್ಜರ್ ಬರುತ್ತೆ. This is the mic with the magnet, and this is the clip magnet. ನಾನು ಹೆಲ್ಮೆಟ್ ಒಳಗೆ ಹಾಕಿ ವಾಟ್ ಐ ಯೂಶಲಿ ಡೂ ದಿಸ್. ಇದು ಬರುತ್ತೆ ನಿಮ್ಮ ಇದಕ್ಕೆ ಮೈಕ್ ಜೊತೆ. ಸೊ ಐ ಸ್ಟಿಕ್ ದಿಸ್. ನಾನು ಹೆಲ್ಮೆಟ್ ಒಳಗೆ ಈ ಥ್ರೆಡ್ ಇದೆಯಲ್ಲ ಅದನ್ನು ಒಳಗಿಂದ ಲಾಕ್ ಮಾಡಿ, ಸೊ ಇಟ್ ಡಸಂಟ್ ಫಾಲ್. ಮ್ಯಾಗ್ನೆಟ್ ಇಸ್ ಎನಿವೇ ಇಟ್ ಇಸ್ ಸ್ಟ್ರಾಂಗ್, ಬಿದೋಗಲ್ಲ. ಬಿಕಾಸ್ ನಾವು ಗೊತ್ತಾಗಲ್ವಲ್ಲ ಎಲ್ಲಿ ಲಾಂಗ್, ಯು ಕಾಂಟ್ ಇವನ್ ಟ್ರ್ಯಾಕ್ ದಿಸ್. ಎಲ್ಲಿ ಲಾಂಗ್ ಹೋಗೋವಾಗ ಎಲ್ಲ ಗಾಳೀಲಿ ಎಗರ್ಕೊಂಡು ಹೋಗ್ಬಿಟ್ರೆ ಎಲ್ಲಿ ಹುಡ್ಕೊಂಡು ಹೋಗೋದು. ಸೊ ದಿಸ್ ಇಸ್ ಅರೌಂಡ್ 5000 ಅಗೇನ್. I got from G2 product. And today I got one more mic ಮಾತಾಡೋಕ್ಕೆ. Digitech. ಯಾಕಂದರೆ ಇನ್ಸ್ಟಾ 360 mic it won't support to your phone. ಫೋನಿಗೆ ಸಪೋರ್ಟ್ ಮಾಡಬೇಕಂತ ಐ ಗಾಟ್ ದಿಸ್. ಕಮ್ಮಿದು. ಐ ಡಿಂಟ್ ಇನ್ವೆಸ್ಟ್ ಅ ಲಾಟ್. ದಿಸ್ ಇಸ್ ಅಗೇನ್ ವೈರ್ಲೆಸ್ದು, ವಿಚ್ ಐ ಆಮ್ ವೇರಿಂಗ್ ರೈಟ್ ನೌ ಹಿಯರ್. ಸೊ ಇದಕ್ಕೆ ಒಂದು ಮೈಕ್, one adapter which I am using now. I can't show that now. You can imagine. ಇದೊಂದು ಮೈಕು is 3.5. I just got it today. ಇವತ್ತು ವ್ಯಾಲೆಂಟೈನ್ಸ್ ಡೇ. ಬ್ಲಿಂಕಿಟಿಂದ ಆರ್ಡರ್ ಮಾಡಿದೆ. ಇಟ್ ಕೇಮ್ ಸೂನ್. ಅದ್ರ ಜೊತೆಗೆ ಐ ಗಾಟ್ ಕುಕೀಸ್ ಫ್ರಮ್ ಬ್ಲಿಂಕಿಟ್. ನಿಂಗೆ ವ್ಯಾಲೆಂಟೈನ್ಸ್ ಡೇ ದಿನ ಯಾರು ಗಿಫ್ಟ್ ಕೊಡೋಕ್ಕಿಲ್ಲ ಪಾಪ, ತಗೋ ಅಂದ್ಬಿಟ್ಟು ಕುಕೀಸ್ ಕೊಟ್ಟಿದ್ದಾರೆ, ಹಾರ್ಟ್ ಶೇಪ್. I have ಇದು ಕುಟ್ಟಿ ಗೋಪ್ರೋ. ಯು ವಿಲ್ ಗೆಟ್ ಫಾರ್ 6000 7000. ಬಿಗಿನರ್ಸ್ಗೆ ಐ ಥಿಂಕ್ ಇಟ್ ಇಸ್ ಫೈನ್. 2K ಬಂದರೆ ಸಾಕಲ್ಲ. ನಾನು ಇನ್ನೂ ಯೂಸ್ ಮಾಡಿಲ್ಲ. ಬಿಗಿನರ್ಸ್ಗೆ ದಿಸ್ ಇಸ್ ಗುಡ್. 7K 8K ಸಿಗುತ್ತೆ. ಗೋಪ್ರೋ 7 ಸಿಲ್ವರ್ ಅಂತ ಇದೆ ಇದು. ಐ ಹ್ಯಾವ್ ಒಂದು ಕುಟ್ಟಿ ರಿಫ್ಲೆಕ್ಟರ್. ನೀವು ಏನಾದರೂ ರೈಡ್ಗೆ ಹೋಗ್ಬೇಕಂದ್ರೆ
ಬ್ಯಾಗ್ ಏನಾದರೂ ಕ್ಯಾರಿ ಮಾಡಿದರೆ ಬ್ಯಾಗ್ ಜಿಪ್ಪಲ್ಲಿ ಹಾಕಿದ್ರೆ ಇಟ್ಸ್ ಅ ನೈಸ್ ರಿಫ್ಲೆಕ್ಟರ್. ಆ್ಯಂಡ್ ಇಫ್ ಯು ಆರ್ ತುಂಬ ರೈಡ್ಸ್ ಹೋಗ್ತೀರಾ ಅಂದರೆ ಒಬ್ವಿಯಸ್ಲಿ ನಿಮ್ಮ ಹತ್ರ ಚಾರ್ಜರ್ ಎಲ್ಲ ಕ್ಯಾರಿ ಮಾಡ್ತೀರಾ. ಫಾರ್ ಎಮರ್ಜೆನ್ಸಿ ಐ ಗಾಟ್ ಒನ್ ಪವರ್ ಬ್ಯಾಂಕ್. ನಾನು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾ ಇರಲಿಲ್ಲ ಮುಂಚೆ ಎಲ್ಲ, ಜಾಸ್ತಿ ಫೋನೇ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಜಾಸ್ತಿ ಆಗಿದೆ ಆ್ಯಂಡ್ ತುಂಬ ಬ್ಯಾಟ್ರಿ ಡ್ರೈನ್ ಆಗ್ತದೆ. ಸೊ ಐ ಗಾಟ್ ಒನ್. ದಿಸ್ ಇಸ್ ಅರೌಂಡ್ 1200. ಎಲ್ಲ ಮೆಸ್ಟಪ್ ಆಗಿದೆ. ಐ ಹ್ಯಾವ್ ಟು ಅರೇಂಜ್ ಮಾಡಿ ಒಂದು ಫೋಟೋ ತೋರಿಸ್ತೀನಿ. ಆ್ಯಂಡ್ ಟೋಟಲ್ 140,000 ಆಗಿರುತ್ತೆ. ಏನು ಓವರ್ ನೈಟ್ ಆಗಲ್ಲ. ಎವ್ರಿಥಿಂಗ್ ಇಸ್ ಒನ್ ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ. ಯಪ್, ದೇರ್ ಇಸ್ ಅ ಲಾಟ್ ಟು ಕಮ್ ಆ್ಯಂಡ್ ಐ ಆಮ್ ಹೋಪಿಂಗ್ ಫಾರ್ ಬೆಸ್ಟ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ನಾನು ಅಟ್ಲೀಸ್ಟ್ ಈ ಒಂದು 500 ಸಬ್ಸ್ಕ್ರೈಬರ್ಸ್ ದಾಟಿದ್ರೆ ಆ್ಯಂಡ್ ಆಟೋಮೆಟಿಕ್ಲಿ ಇದೊಂದು ಯೂಟ್ಯೂಬ್ ಇಟ್ ವಿಲ್ ಪುಷ್ ಮೈ ವಿಡಿಯೋಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಒಂದು ನಿಮ್ಮ ಕಡೆ ನಿಮ್ಮ ಫ್ಯಾಮಿಲಿಯಿಂದ ಎಲ್ಲ ಒಂದು 5 ಸಬ್ಸ್ಕ್ರೈಬರ್ಸ್ ಕೊಡಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಅಗೇನ್. ಬಾಯ್.